ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು. ಅವ್ರು ಮಾಡ್ತಾ ಇರಲಿ, ನಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರಲಿ ಎಲ್ಲರೂ. ಇಟ್ ಇಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದ ನಂತರ ಮಹಾಶಿವರಾತ್ರಿಯನ್ನ ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ನಲ್ಲಿ ಆಚರಿಸಿದ್ದು, ಅದರಲ್ಲೂ ಪಕ್ಕದಲ್ಲಿ ಅಮಿತ್ ಶಾ ಕುಳಿತುಕೊಂಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಹಿಂದುತ್ವದ ಪರ ಒಲವು ತೋರಿಸ್ತಾ ಇದ್ದಾರಾ ಡಿಕೆ ಶಿವಕುಮಾರ್? ಒಂದು ಸಾರಿ ಮುಸ್ಲಿಮರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ದವರು, ಈಗ ಯಾಕೆ ಈ ಬಿಜೆಪಿ ಪರ ಹಿಂದೂ ಪರ ಒಲವು ಅನ್ನೋ ಬಗ್ಗೆ ನ್ಯಾಷನಲ್ ಮೀಡಿಯಾಗಳಲ್ಲೂ ಚರ್ಚೆ ಶುರುವಾಗಿತ್ತು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲಿ ಸ್ಟ್ರಾಂಗ್ ಆದ ಮೆಸೇಜ್ ಕೊಡ್ತಾ ಇದ್ದಾರಾ? ಈಗಲೇ ನಂಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಇಲ್ಲಾಂದರೆ ಬೇರೆ ನಿಲುವನ್ನು ತಾಳಬೇಕಾಗುತ್ತೆ, ಆ ರೀತಿಯ ಒಂದು ರೆಬೆಲ್ ಆಗುವ ಲಕ್ಷಣ ತೋರಿಸಿದ್ರ ಅನ್ನುವ ಚರ್ಚೆಗಳು ಶುರುವಾದಾಗಲೇ ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ಸಂಜೆ. ಇದೆಲ್ಲ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳುವಂಥದ್ದು. ನನಗೆ ಎಲ್ಲ ಧರ್ಮಗಳ ಬಗ್ಗೆ ಪ್ರೀತಿ ಇದೆ, ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದೆ, ನಾನು ನನ್ನ ಧರ್ಮನ ಪಾಲಿಸ್ತೀನಿ. ನಾನು ಹೋಗಿ ಬಂದಿದ್ದು ಬೇರೆ ಬೇರೆ ಉದ್ದೇಶಗಳಿಗೆ, ಅಂದರೆ ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅದನ್ನು ತಿಳ್ಕೊಂಡು ಇಲ್ಲಿ ನಮ್ಮಲ್ಲಿ ಕೂಡ ಅದರ ಬಗ್ಗೆ ಒಂದಷ್ಟು ಕಾವೇರಿ ಆರತಿ ಮಾಡ್ತೀವಿ ನಾವಿಲ್ಲಿ. ಅಲ್ಲಿ ಗಂಗಾ ಆರತಿ ಮಾಡಿದಾಗೆ ಇಲ್ಲಿ ಕಾವೇರಿಗೆ ಕೂಡ ಆರತಿ ಮಾಡ್ತೀವಿ. ಒಂದಷ್ಟು ರಾಜಕೀಯಗೊಳಿಸಬೇಡಿ ಇದನ್ನು. ನಾನು ಹೋಗ್ತಾ ಇರೋವಂಥದ್ದು ನನ್ನ ನಂಬಿಕೆಗೋಸ್ಕರ, ಯಾವುದೇ ರಾಜಕೀಯ ಇರಲಿಲ್ಲ, ಯಾವುದೇ ಪಕ್ಷ ಇದನ್ನೆಲ್ಲ ಬೆರೆಸ್ಕೊಳ್ಳೋವಂಥದ್ದಿಲ್ಲ. ಯು ಟಿ ಖಾದರ್ ಅವರೇ ಹೋಗಿ ಬಂದ್ರಲ್ರಿ, ಅವರೇ ನನಗೆ ಹೇಳಿದ್ದು ಒಂದು ಈ ರೀತಿಯ ಅದ್ಭುತ ವಿಚಾರವನ್ನು. ಸೊ ಅವ್ರು ಹೋಗಿ ಬಂದಿದ್ದಾರೆ, ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ, ಬರೀ ನನ್ನ ಬಗ್ಗೆ. ಅಂದರೆ ಒಬ್ಬ ಮುಸ್ಲಿಂ ಧರ್ಮದವರೇ ಹೋಗಿ ಬಂದಿದ್ದಾರೆ, ಇನ್ನು ನಾನು ಹೋಗಿ ಬಂದಿದ್ದಕ್ಕೆ ಚರ್ಚೆ ಮಾಡ್ತಿದ್ದೀರಲ್ಲ ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಮಾತಾಡಿದರು. ಹಾಗೆ ಇದೆಲ್ಲ ಕೂಡ ರಾಜಕೀಕರಣಗೊಳಿಸೋದು ಬೇಡ, ನಮ್ಮ ನಿಲುವು ಸ್ಪಷ್ಟ, ನಾನು ಕಾಂಗ್ರೆಸ್ಸಿಗ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡಿದರು. ಆದರೆ ಡಿ ಕೆ ಶಿವಕುಮಾರ್ ಹೋಗಿ ಬಂದಿದ್ದು ಒಂದು ಮಟ್ಟಿಗೆ ಕಾಂಗ್ರೆಸ್ಸಲ್ಲೇ ಒಂಥರ ತಳಮಳ ಮೂಡಿಸಿದ್ದಂತೂ ಸ್ಪಷ್ಟ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು. ನಮ್ಗೇನು ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ? ಯಾರು ಅರ್ಜಿ ಹಾಕೊಂಡಿದಾರಾ? ಯಾರು ಅರ್ಜಿ ಹಾಕೊಂಡಿಲ್ಲ. ಅವರವರ ವಿಚಾರ ಆಚೆ. ಈಗ ಕೆಲವರೆಲ್ಲ ಬೇಕಾದ, ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು, ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು, ಅದು ಅವರ ಸ್ವಂತ ವೈಯಕ್ತಿಕವಾದಂತ ವಿಚಾರ. ಅವ್ರು ಮಾಡ್ತಾ ಇರ್ಲಿ, ನಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರ್ಲಿ ಎಲ್ಲರೂ. ನೋಡಪ್ಪ, ಕುಂಭಮೇಳ ರೀ, ಕುಂಭಮೇಳ ಯಾರು ಕುಂಭಮೇಳಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ನೀರಿಗೆ ಏನಾದ್ರು ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಅಲ್ಲೂ ನೀರು 3 ಜಾಗ ಸೇರ್ತು. ಇಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ನಪ್ಪ, ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ನಾನು ಅದೆಲ್ಲ ಮಾತಾಡಕ್ ಹೋಗುದಿಲ್ಲ. ಕುಂಭಮೇಳ ನಮ್ಮ ನೀರು, ಗಂಗಾ ಜಲ, ಕಾವೇರಿ, ಇವೆಲ್ಲ ನಮ್ಮ ಪವಿತ್ರವಾದಂತ ನದಿಗಳು. ಅದು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಅಷ್ಟು ಬಿಟ್ಟೆ ಅದ್ರಲ್ಲಿ ಯಾವ ರಾಜಕಾರಣ ಇಲ್ಲ, ಯಾರು ರಾಜಕಾರಣ ಬೆಳೆಸ್ಕೊಂಡು. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ. ಈ ಗಣೇಶನ ಹಬ್ಬ ಮಾಡ್ತಾ ಇದೀವಪ್ಪ, ನಿನ್ನೆ ಶಿವರಾತ್ರಿ ಹಬ್ಬ ಮಾಡ್ತಾ ಇದೀವಿ. ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ರು. ಸ್ಪೀಕರ್ ಹೇಳೋದು ಕುಂಭಮೇಳಕ್ಕೆ ಹೋಗ್ಬೇಕು ಡಿಕೆ ಅಂತ. ನನಗೆ ಪರ್ಸನಲ್ ಆಗಿ ಡೆಪ್ಟಿ ಇವರು ಫೈನಾನ್ಸ್ ಮಿನಿಸ್ಟರ್, ಟೂರಿಸಂ ಮಿನಿಸ್ಟರ್ ಬಂದು ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾನು ಅಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ, ಹೆಂಗ್ ಆರ್ಗನೈಸೇಷನ್ ಮಾಡೋದು. ನಿನ್ನೆನೂ ಅಷ್ಟೇ, ನಿನ್ನೆನೂ ಕೂಡ ನಾನು ಹೋಗಿದ್ದಲ್ಲ, ಅಲ್ಲೂ ಕೂಡ ಆರತಿ, ಕೆಲವು ಆರತಿ ಬಗ್ಗೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನ್ ಕಾವೇರಿ ಆರತಿ ಮಾಡಬೇಕು ಅಂತಿದ್ದೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡು ಬಂದಿದ್ದೀವಿ. ಟ್ರಾವೆಲ್ ಮತ್ತೊಂದು ವಿಚಾರ ಎಲ್ಲ ಅನುಭವ ನೋಡಿದ, ಕಣ್ಣಲ್ಲಿ ನೋಡಿದಾಗೆ ಗೊತ್ತಾಗುವಂತ ವಿಚಾರ. ನೋಡ್ರಿ, 1000 ವಿರೋಧ ಮಾಡ್ಲಿರಿ, 1000 ಜನ ವಿರೋಧ ಮಾಡ್ಲಿ, ನನ್ನ ನಂಬಿಕೆ. ಈಗ ನಾನು ನೋಡಂಕೇರ ಮಠಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ, ನಮ್ಮ ಮಠಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಈಗ ನನ್ನ ಕ್ಷೇತ್ರದಲ್ಲಿ ನನಗೆ ವೋಟ್ ಹಾಕಿದವರೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಪ್ಪ. 90% ವೋಟ್ ಹಾಕ್ತಾರೆ. ನನ್ನ ಕ್ಷೇತ್ರದಲ್ಲಿ 99% ಬ್ರಾಹ್ಮಣರು ನನಗೆ ವೋಟ್ ಹಾಕ್ತಾರೆ. ಗೊತ್ತಾ ನಿಮ್ಗೆ? 99% ಬ್ರಾಹ್ಮಣ್ಸ್ ನನ್ನ ಕ್ಷೇತ್ರದಲ್ಲಿ ವೋಟ್ ಹಂಗಾರೆ ಬ್ರಾಹ್ಮಣರೆಲ್ಲ ಬಿಜೆಪಿ ಅಂತ ಮಾಡ್ಬಿಡಕ್ಕಾಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಹೆಂಗ್ ಗೊತ್ತು? ಯಾರು ಗೊತ್ತಿಲ್ಲ. ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ. ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲಾ ಪಾರ್ಟಿ, ಕಾಂಗ್ರೆಸ್ ಧರ್ಮ ಅಂದ್ರೆ ಎಲ್ಲರೂ ಧರ್ಮ. ಪಕ್ಷ ಬೇರೆ, ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಚಾರ. ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲಾ ಧರ್ಮದವ್ರಿಗೂ ಲೆಕ್ಕ ಹಾಕಿ ನಾವು ಕೊಡೋದು.